ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಶಾಕಿಂಗ್ ನ್ಯೂಸ್ ಒಂದು ಹೊರ ಬರ್ತಾ ಇದೆ. ಬಹಳ ಸಖತ್ ಟ್ವಿಸ್ಟ್ ಇದು ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಒಂದು ಕಡೆ ಪಕ್ಷದ ಕಾರ್ಯಕರ್ತ ಪ್ರಭಾವಿ ಒಂದು ಮಂತ್ರಿ ಆಗಿರೋರು, ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದರಂಥವರು, ಆ ಪಕ್ಷದ ಕಾರ್ಯಕರ್ತರ ಜೊತೆ ಒಡನಾಟವನ್ನು ಹೊಂದಿಕೊಂಡು ಬಹಳ ಅಭಿಮಾನಿ ಬಳಗವನ್ನು ಹೊಂದಿದ್ದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಬೇಸರ ಬಂದಿರುವಂಥದ್ದು. ಸದ್ಯ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಈ ರೀತಿಯ ಉಲ್ಟಾ ಹೊಡೆದಿದ್ರು ಅನ್ನುವ ಒಂದು ಆರೋಪದ ಮೇರೆಗೆ ಸಿದ್ದರಾಮಯ್ಯ ಬೇಸರವನ್ನು ಹೊರಹಾಕಿದ್ದಾರೆ. ಒಪ್ಪಂದ ಮಾಡಿಕೊಂಡ ಬಳಿಕ ಒಪ್ಪಂದಕ್ಕೆ ತಕ್ಕಂತೆ ನಡೆದುಕೊಂಡದೇ ಉಲ್ಟಾ ಹೊಡೆದಿದ್ದಾರೆ ಡಿ.ಕೆ. ಶಿವಕುಮಾರ್. ಅಧಿಕಾರ ಸಿಕ್ಕ ಮೇಲೆ ಈ ರೀತಿಯ ಉಲ್ಟಾ ಹೊಡೆದಿದ್ದು ನಿಜಕ್ಕೂ ರಾಜಕೀಯದಲ್ಲಿ ದೊಡ್ಡ ಒಂದು ಪ್ಲಾನ್ ಸಕ್ಸಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಸಿದ್ದರಾಮಯ್ಯನವರ ದೊಡ್ಡ ಆರೋಪ. ಆದರೆ ಡಿ.ಕೆ. ಶಿವಕುಮಾರ್ ನಿಜಕ್ಕೂ ಮಾಡಿದ್ದಾದ್ರು ಏನು, ಇವೆಲ್ಲ ವಿಡಿಯೋವನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದೀಗ ರಾಜಕೀಯದಲ್ಲಿ ದೊಡ್ಡ ಷಡ್ಯಂತ್ರವೇ ನಡೆದು ಹೋಗಿದೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ 3 ವರ್ಷ ಆಡಳಿತವನ್ನ ನಿಭಾಯಿಸಿ ಇದೀಗ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಕು ಅಂದ್ರೆ ಬಹಳ ಸರ್ಕಸ್ ಹೊಡಿಬೇಕಾಗಿತ್ತು. ಅಂತಹ ಸರ್ಕಸ್ ನಡುವೆ ಒಂದು ಮಾತಿಗೆ ಒಪ್ಪಂದವನ್ನು ಮಾಡಿಕೊಂಡಂತಹ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮಾತಿಗೆ ತಕ್ಕಂತೆ ನಡೆದುಕೊಂಡು ಮತ್ತೆ ಉಲ್ಟಾವನ್ನ ಹೊಡೆದಿದ್ದಾರೆ. ವೀಕ್ಷಕರೇ, ಒಪ್ಪಂದ ಮಾಡಿಕೊಂಡಿದ್ದಂತೂ ಮಗನಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ, ಮತ್ತೆ ನನಗೆ ಪ್ರಮುಖ ಹುದ್ದೆಯಲ್ಲಿ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿ ಮಾಡಿದ್ರು. ಆದರೆ ಹೈಕಮಾಂಡ್ ತೀರ್ಮಾನದಂತೆ ಮಾತುಕತೆ ನಡೆದಿರುವಂತಹ ಇಬ್ಬರ ಚಟಾಪಟಿ ಆದರೆ ಇವತ್ತು ಉಲ್ಟಾ ಆಗಿರುವಂಥದ್ದು. ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ರಾಜ್ಯದ ಒಂದು ಘನತೆ ಗೌರವ ಒಂದು ಇರಬೇಕು ಅಂತ ಹೇಳಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿರ್ತಾರೆ ಮೇಲ್ನೋಟಕ್ಕೆ ಅನ್ನೋದು. ಸದ್ಯ ಇವತ್ತು ಫೈನಲ್ ಲೀಸ್ಟ್ ಬೆನ್ನಲ್ಲೇ ಯತೀಂದ್ರ ಅವರ ಸಚಿವ ಸ್ಥಾನವನ್ನು ಕಂಪ್ಲೀಟ್ ಆಗಿ ಕಸಿದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಯಾವ ಸ್ಥಾನವನ್ನು ಕೊಟ್ಟಿಲ್ಲ. ಇದು ನಿಜಕ್ಕೂ ಬೇಸರ ತರಿಸಿರುವಂತದ್ದು. ಈ ವಿಚಾರವನ್ನು ಗಮನಿಸಿದಂತಹ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ಮೇಲೆ ಮತ್ತೊಂದು ಸಮರವನ್ನ ಸಾಧಿಸ್ತಾ ಇದ್ದಾರೆ. ಇದು ಬಹುದೊಡ್ಡ ಒಂದು ಆಘಾತ ಕಾಂಗ್ರೆಸ್ಗೆ ಅಂತಾನೆ ಹೇಳಬಹುದು. ಕಾಂಗ್ರೆಸ್ ಪಕ್ಷದಲ್ಲಿ ಚಟಾಪಟಿ ಜೋರಾಗಿರುವಂಥದ್ದು, ಮುಖಮುನಿಸು ಜೋರಾಗಿರುವಂಥದ್ದು. ಇದು ಯಾವ ರೀತಿಯಲ್ಲಿ ನಡೆದುಕೊಂಡು ಬಂತು ಅಂದರೆ, ರಾಜಕೀಯದ ರಾಜೀನಾಮೆಯಲ್ಲಿ ಇಬ್ಬರ ಒಪ್ಪಂದ ಈಗ ವಿಫಲ ಆಗಿದೆ. ನನಗೆ ಅಧಿಕಾರವನ್ನು ಕೊಡಿ ಅಂತೇಳಿ ಹೈಕಮಾಂಡ್ಗೆ ಪ್ರಶ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಂದೊಂದು ದಿನ ನನಗೆ ಈ ರೀತಿಯಾಗಿ ನನಗೆ ಅವಮಾನ ಮಾಡಿದರೆ ತಕ್ಕ ಪಾಠವನ್ನು ಕಲಿಸ್ತೇನೆ ಅಂತೇಳಿ ಹೈಕಮಾಂಡ್ ಕೂಡ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಸದ್ಯಕ್ಕೆ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾಡಿದಂಥ ಒಂದು ಒಪ್ಪಂದಕ್ಕೆ ಇವತ್ತು ಉಲ್ಟಾ ಹೊಡೆದಿರುವಂಥದ್ದು. ಹೀಗಾಗಿ ದೆಹಲಿಯ ಮೆಟ್ಟಿಲನ್ನ ಏರಿದ್ದಾರೆ ಸಿದ್ದರಾಮಯ್ಯನವರು. ಈ ಕಾರಣಕ್ಕಾಗಿ ರಾಹುಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಜೊತೆ ಮಾತುಕತೆ ನಡೆಸಿ ನನಗೆ ಇದ್ದಂತಹ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು, ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ಗೆ ರಾಜೀನಾಮೆಯನ್ನು ಕೊಡಿಸಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯನವರು. ಇದು ನಿಜಕ್ಕೂ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ಕಡೆ ಅಡ್ಡ ಮತದಾನದಲ್ಲಿ ಇಬ್ಬರು ಗುದ್ದಾಡ್ತಾ ಹೋದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲೇ ನಡೆದಿರುವಂತಹ ದೊಡ್ಡ ಷಡ್ಯಂತ್ರವಾಗಿರುವಂತಹ ವಿಚಾರ ಆಗಿರುವಂಥದ್ದು. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ನನಗೆ ಅವಮಾನ ಮಾಡಿದ್ದಾರೆ, ನನ್ನ ಮಗನಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ಕೊಂಡು ಮಾತಿಗೆ ತಪ್ಪು ನಡೆದಿದ್ದಾರೆ ಅನ್ನುವ ಆರೋಪವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಡನಾಟ ಬಹಳ ಸಖತ್ತಾಗಿತ್ತು. ಮುಖ್ಯಮಂತ್ರಿ ಆಗಿದ್ದ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಹಳ ಆತ್ಮೀಯತೆಯಿಂದ ನಡೆದುಕೊಡ್ತಾ ಇದ್ರು. ಆದರೆ ಅಧಿಕಾರ ಸಿಕ್ಕ ಮೇಲೆ ಡಿ.ಕೆ. ಶಿವಕುಮಾರ್ ಬದಲಾಗಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ವಾದವಾಗಿದೆ. ಸದ್ಯಕ್ಕೆ ಇವತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರುವಂಥದ್ದು, ಸಿದ್ದರಾಮಯ್ಯ ಅವರ ಆಪ್ತರನ್ನು ಕೂಡ ಸಚಿವ ಸಂಪುಟ ಸ್ಥಾನದಿಂದ ಹೊರಗೆ ಇಟ್ಟಿದ್ದಾರೆ. ಯಾರನ್ನು ಕೂಡ ಆಯ್ಕೆ ಮಾಡಿಲ್ಲ. ಈ ಕಾರಣಕ್ಕಾಗಿ ಸಂಘದ ಪ್ರಭಾವಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಮೇಲೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಅವರ ಆಪ್ತರಿಂದ, ಅವರ ಬಳಗದಿಂದ ಪ್ರತಿಭಟನೆಯನ್ನು ಕೂಡ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ.ಕೆ. ಶಿಗೆ ಮತ್ತೊಂದು ಆಘಾತ ಆಗುವ ಸಾಧ್ಯತೆ ಇದೆ. ಡಿ.ಕೆ. ಶಿ ರಾಜೀನಾಮೆ ಕೊಡ್ತಾರಾ
ರಾಜೀನಾಮೆನ ಕೊಟ್ಟು ಈಗ ಸಿದ್ದರಾಮಯ್ಯಗೆ ಕಂಪ್ಲೀಟ್ 1.5 ವರ್ಷ ಆಡಳಿತವನ್ನ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಡ್ತಾರ, ಒಪ್ಪಂದವನ್ನ ಮಾಡಿಕೊಡ್ತಾರ. ಇಂದ ಮಾತು ನಡೆದಂತೆ ಅವರ ಆ ಮಾತಿಗೆ ಬದ್ದಂತೆ ಇವತ್ತು ಮಗನಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಒಂದು ಬೇರೆ ರೀತಿಯ ಸ್ಥಾನವನ್ನು ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ ವೀಕ್ಷಕರೇ, ಈ ರೀತಿಯ ಬೆಳವಣಿಗೆ ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಇದು ಹೊಸದೇನಲ್ಲ. ಅಧಿಕಾರಕ್ಕಾಗಿ ಈ ರೀತಿಯ ದುರುಪಯೋಗವನ್ನು ಮಾಡಿಸ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ಅನ್ನೋದು ಸದ್ಯಕ್ಕೆ ಎಲ್ಲರೂ ಕೂಡ ಸರ್ಕಸ್ ಅನ್ನು ಹೊಡಿತಾ ಇದ್ದಾರೆ ಕುರ್ಚಿಗಾಗಿ. ಕೆಲವೊಂದು ಕಡೆ ಒಂದು DCM ಆಗಿರುವಂತಹ ಇವತ್ತಿನ ಒಂದು ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದು ಅನ್ನೋದು ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಇದು ಉಲ್ಟಾಗಿ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಅಂತಹ ಘಟಾನುಘಟಿಗಳ ಹೆಸರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತೇಳಿ ಬರ್ತಾ ಇತ್ತು. ಆದರೆ ಜಿ ಪರಮೇಶ್ವರ್ ಮತ್ತು ಸಚಿವರು ಸತೀಶ್ ಜಾರಕಿಹೊಳಿಯನ್ನ ಬಿಟ್ಟು ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದ್ದು ಇದು ಒಂದು ಆಶ್ಚರ್ಯಕರ ವಿಚಾರ. ಆದರೂ ಕೂಡ ಇಲ್ಲಿ ನಡೆದಂತಹ ಒಪ್ಪಂದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ ಚರ್ಚೆಗಳೆಲ್ಲವೂ ಕೂಡ ಇವತ್ತು ಅವೆಲ್ಲ ಚರ್ಚೆಗಳನ್ನು ಮರೆತು ಡಿ ಕೆ ಶಿವಕುಮಾರ್ ಬೇರೆ ರೀತಿಯ ಹಂತವನ್ನು ತಲುಪಿದ್ದಾರೆ. ಅಧಿಕಾರ ಆಸೆಯಿಂದಾಗಿ ಸಿದ್ದರಾಮಯ್ಯನವ್ರನ್ನ ಮರೆತು ಬಿಟ್ರ ಅನ್ನೋದು ಇದೀಗ ನಾವು ಮೇಲ್ನೋಟಕ್ಕೆ ಗಮನಿಸಬಹುದು. ಸದ್ಯ ಎಲ್ಲವೂ ಕೂಡ ಅಧಿಕಾರ ಸಿಕ್ಕ ಮೇಲೆ ಇಂದಿನ ನೆನಪುಗಳೇ ಬರೋದಿಲ್ವಾ ಅನ್ನೋದು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಎಂಥ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸಬಹುದು ಸಿದ್ದರಾಮಯ್ಯನವರು ಅಂತ ಹೇಳಿ ಇದೀಗ ಜನ ಮಾತನಾಡ್ಕೊಳ್ತಾ ಇರುವಂತಹ ವಿಚಾರ ಬೇರೆ ರೀತಿಯಲ್ಲೇ ಇದೆ. ಸೊ ಮುಂದೊಂದು ದಿನ ಡಿ ಕೆ ಶಿವಕುಮಾರ್ ರಾಜೀನಾಮೆನ ಕೊಡಬೇಕು, ಇಲ್ಲಾಂದ್ರೆ ಬೇರೆ ರೀತಿಯ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋದು ಸಚಿವರು ಶಾಸಕರ ಒಂದು ಮಾತುಕತೆ ಆಗಿರುವಂಥದ್ದು. ಕಂಪ್ಲೀಟ್ ಸಚಿವ ಸ್ಥಾನ ಬಂದ ಮೇಲೆ ಯತೀಂದ್ರಗೆ ಸಚಿವ ಸ್ಥಾನದಿಂದ ಕ್ಯಾನ್ಸಲ್ ಮಾಡಿದ್ರು ಕೂಡ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟವರು ಇವತ್ತು ಮಾತಿಗೆ ನಡೆದುಕೊಳ್ಳದೆ ಉದಾಸೀನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಈ ಡಿ ಕೆ ಶಿವಕುಮಾರ್ಗೆ ತಕ್ಕ ಪಾಠವನ್ನು ಕಲಿಸುವಲ್ಲಿ ಸಿದ್ದರಾಮಯ್ಯ ಅವರ ಬಡ ಕಾಯ್ತಾ ಇರುವಂತಹ ವಿಚಾರ ಗಮನಿಸಬಹುದು ವೀಕ್ಷಕರೇ. ಸರ್, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಆಪ್ತರಾಗಿದ್ರು ಕೂಡ ಈ ರೀತಿಯ ಮುಖಾಮುನಿಸು ಜೋರಾಗಿರುವಂಥದ್ದು ಅಧಿಕಾರ ವಹಿಸಿಕೊಂಡ ಮೇಲೆ. ಆದರೂ ಕೂಡ ಅಭಿಮಾನಿಗಳು ಮತ್ತೊಮ್ಮೆ ನೀವು CM ಆಗಲೇಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು, ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಜನಸೇವೆಗಿಂತ ಅಧಿಕಾರ ಸೇವೆ ಬಹಳ ಸಖತ್ತಾಗಿ ನಡೀತಾ ಇದೆ. ಇದು ಮುಂದೊಂದು ದಿನ ತಕ್ಕ ಪಾಠಕ್ಕೆ ಗುರಿಯಾಗಬಹುದು. ಜನ ತೀರ್ಮಾನವನ್ನು ಮಾಡುತ್ತಾರೆ, ಮತದಾರರು ಕಾಯ್ತಾ ಇದ್ದಾರೆ ಇಂತಹ ಒಂದು ದೊಡ್ಡ ಅವಕಾಶಕ್ಕಾಗಿ. ಈ ರೀತಿಯ ಬೆಳವಣಿಗೆ ಆದರೆ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಎಲ್ಲೂ ಇರಬಾರ್ದಂಥ ಇತಿಹಾಸವನ್ನು ಕೊಡಬಹುದಾ ಜನ ಅನ್ನೋದು ನಾವು ಮೇಲ್ನೋಟ ಕಾಣ್ಬೋದು. ಸೊ ಏನು ನಡೆಯುತ್ತೆ ರಾಜಕೀಯದಲ್ಲಿ? ಸಿದ್ದರಾಮಯ್ಯನವರೇ ಇಡಬೇಕಿತ್ತಾ, ಇಲ್ಲ ಡಿ ಕೆ ಶಿವಕುಮಾರ್ ಬಂದಿದ್ದು ತಪ್ಪಾಯ್ತಾ? ಜನರಿಗೆ ಏನು ಯೋಜನೆಗಳು ಬರ್ತಾ ಇದ್ದಾವೆ? ಇವರ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತದ ಹೊರತು ಜನರ ಯೋಜನೆ, ಜನರ ಸಮಸ್ಯೆ, ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ಇನ್ನೊಂದು ಕಡೆ ಬೇಸರ ಆಗಿದೆ. ಸೊ ಇನ್ನೊಂದು ಕಡೆ ಬಿಡದಿಯ ಟೌನ್ಶಿಪ್ನಲ್ಲಿ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿಗೆ ಮತ್ತೊಂದು ಗಂಡಾಂತರ ಕಾದಿರಬಹುದು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ವೀಕ್ಷಕರೇ, ಡಿ ಕೆ ಶಿಯ ರಾಜಕೀಯ ಭವಿಷ್ಯ ಏನ್ ಆಗಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರತಿದಿನ ನೋಡ್ತಾ ಹೋಗೋಣ. ರಾಜಕೀಯದ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದೀರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.